ರಕ್ಷಕನಾಗಿಯೂ ಹಾಗೂ ಎಲ್ಲಾ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನ ಹೇಳಿ ಬಯಸುತ್ತಾ ಇವತ್ತಿನ ಇಲ್ಲಿ ಮಹಾ ಸತ್ಸಂಗದಲ್ಲಿ ಅಪ್ಪಾಜಿ ಅವರು 3ನೇ ಸಂಧಿ ಈ ಪರಮಾನುಭವ ಬೋಧೆ ಗ್ರಂಥ ಆಧಾರವಾಗಿಟ್ಟುಕೊಂಡು ಬಂದಂತ ಈ ಮಹತ್ ಸತ್ಸಂಗದಲ್ಲಿ 3ನೆಯ ಸಂಧಿ ಅನುಗುಣವಾಗಿ ನಿನ್ನೆ ದಿವಸ ಸೂತ್ರ 16 ಅವೆಲ್ಲ ಅಲ್ಲಿ ಬರ್ತಕ್ಕಂತ ಸತ್ಯಾನುಭವ, ಮಿಥ್ಯಾನುಭವ, ಜೀವಾತ್ಮನ ಯಾರು, ಅಂತರಾತ್ಮನ ಯಾರು, ಪರಮಾತ್ಮ ಒಬ್ಬನೇ ಜೀವ, ಈ 3 ತರ ಆಗ್ತಾನೆ ಎಂಬತಕ್ಕಂಥದ್ದನ್ನ ಸ್ಪಷ್ಟತೆಗೊಳಿಸಿ ಮತ್ತ ಅದರೊಳಗೆ ಏನ್ ಮಾಡಿದ್ರು ಅಂತಂದ್ರ ಈ ಜ್ಞಾನಗಳು ಎಲ್ಲವೂ ಮಿಥ್ಯೆ ಅದಾವು, ನೀನು ಸಹಜ ಸ್ಥಿತಿಯಲ್ಲಿರುವುದೇ ಸತ್ಯ ಅದ. ಈ ಗುರು ಶಿಷ್ಯರ ಈ ಜ್ಞಾನದೇನದಿಂದ ಈ ಮೋಕ್ಷ ಏನ ನಿನಗ ಪ್ರಾಪ್ತ ಆಗ್ತದಲ್ಲ ಅದು ಸತ್ಯವಾಗಿರ್ತದ ಎಂಬತಕ್ಕಂಥದ್ದನ್ನ ಅದಕ್ಕ ಸ್ವಪ್ನದೊಳಗ ಆ ಸ್ತ್ರೀ ವ್ಯವಹಾರವನ್ನ ಬಹಳ ಪರಿಪೂರ್ಣವಾಗಿ ಪರಮ ಪೂಜ್ಯರು ನಿನ್ನೆ ದಿವಸ ತಿಳಿಸಿಕೊಟ್ರು. ಅದರ ಪೂರ್ವಕವಾಗಿ ಇವತ್ತು ಸೂತ್ರ 17ರಲ್ಲಿ ಬರ್ತಕ್ಕಂತ ಈ ಪರಿವಿಡಿಯನ್ನ ತೆಗೆದುಕೊಂಡ ಅಪ್ಪರು ಈ ತತ್ವಮಶಾದಿ ಮಹಾವಾಕ್ಯಗಳ ಅರ್ಥ ನಿನಗ ಪರಿಪೂರ್ಣ ಆಯ್ತು ಅಂತಂದಾಗ ನೀನೇನದಿ, ನೀನು ಬ್ರಹ್ಮ ಸ್ವರೂಪನೇ ಇದೀಯಪ್ಪ, ನೀ ಹಂಗದಿ, ನೀನು ಆತ್ಮ ಸ್ವರೂಪನೇ ಅದಿ. ನಿನಗೇನಾಗ್ಯದ ಈ ಎಲ್ಲ ದೇಹಾದಿಗಳ ಸಂಘ ಮಾಡಿ ನಿನಗ ನೀನು ಜೀವಭಾವದದಿ, ಈ ಜೀವಭಾವನೆ ಅಲ್ಲಪ್ಪ, ನೀನು ಬ್ರಹ್ಮ ಸ್ವರೂಪನೇ ಇದಿ ಎಂಬತಕ್ಕಂಥದ್ದನ್ನ ಈ ಮಹಾವಾಕ್ಯಗಳು ನಿನಗ ಅರ್ಥ ಮಾಡಿಸಿಕೊಡ್ತಾವ್ ಎಂಬತಕ್ಕಂಥದ್ದನ್ನ ಬಹಳ ಪರಮ ಪೂಜ್ಯರು ತಿಳಿಸಿಕೊಟ್ರು. ಇದರ ಪೂರ್ವದಲ್ಲಿಯೇ ನಾವು ಸಾಕಷ್ಟು 2-3 ವರ್ಷಗಳಿಂದ ಈ ಮಹಾಸತ್ಸಂಗದಲ್ಲಿ ಭಾಗಿಯಾದಂತ ಎಲ್ಲರೂ ನಾವು ಶರಣರು ಶರಣೀಯರು ಈ ವೇದಾಂತ ಪಂಚೀಕರಣ ಗ್ರಂಥವನ್ನ ಆಧಾರವಾಗಿಟ್ಟುಕೊಂಡಾಗೂ ಸಹ ಅಲ್ಲಿಯೂ ಈ ಮಹಾವಾಕ್ಯಗಳ ಬಗ್ಗೆ ಅಪ್ಪವರು ಬಹಳ ತಿಳಿಸಿಕೊಟ್ರು. ಅದಕ್ಕಾಗಿ ಇಂಥ ವಿದ್ಯೆಯನ್ನ ನಾವೆಲ್ಲ ಆಲಿಸ್ತೀವಿ, ಇಂಥ ವಿದ್ಯೆ ಅನುಗುಣವಾಗಿ ಇಂಥ ಮಹಾವಾಕ್ಯಗಳು ನಾವೆಲ್ಲ ಆಲಿಸ್ತೀವಿ ಅಂದ್ರ ನಾವೆಲ್ಲರೂ ಭಾಗ್ಯವಂತರು, ಪುಣ್ಯವಂತರು. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡಾಗ ನಾವೆಲ್ಲ ಎಷ್ಟು ಪುಣ್ಯವಂತರಪ್ಪ, ಎಷ್ಟು ಅದ್ಭುತವಂತರು. ಯಾಕಂತಂದ್ರೆ ಈ ಲೌಕಿಕವಾದ ಈ ಪ್ರತಿಯೊಂದು ವಿಷಯವನ್ನು ವಿಜೃಂಭಣವಾಗಿ ತೋರಿಸ್ತಕ್ಕಂತ ಈ ಜಗತ್ತಿನೊಳಗ ಈ ನಾವ್ ಏನ್ ಮಾಡೀವಿ, ಇವೆಲ್ಲವೂ ಅನಿತ್ಯವಾದದ್ದುಗಳನ್ನ ಸತ್ಯವೊಂದು ತಿಳಿದುಕೊಂಡು ಸುಖ ಸುಮ್ಮನೆ ಜೀವನವನ್ನ ವ್ಯತ ಮಾಡತಕ್ಕಂತ ಈ ಸಂದರ್ಭದಲ್ಲಿ ಇಂಥ ಮಹತ್ ಸತ್ಸಂಗ ನಮಗ ಲಭಿಸಿ ಇದಕ್ಕಿಂತ ಬೇರೆ ಸತ್ಯ ಆದಲ್ಲ ಎಂಬತಕ್ಕಂಥದ್ದನ್ನ ಅರಿಲಕತ್ತೀವಲ್ಲ, ನಾವು ಎಲ್ಲರೂ ಪುಣ್ಯವಂತರೇ. ಅದರ ಅನುಗುಣವಾಗಿ ಇಲ್ಲಿ ಅಪ್ಪನ ಸ್ವಲ್ಪ ವಾಕ್ಯ ಅವು ವೇದಗಳ ಬಗ್ಗೆ ಬಹಳ ಸವಿಸ್ತಾರವಾಗಿ ಮತ್ತೊಮ್ಮೆ ಸ್ಮರಣೆ ಬರ್ಲಿ ಅಂತ ಹೇಳಿ ತಿಳಿಸ್ಕೊಟ್ರು. ಹೆಂಗತ್ತಂದ್ರೆ ಸುಮಾರು 5,000, 6,000, 10,000 ಮಹಾವಾಕ್ಯಗಳಿಂದ ಒಳಗೊಂಡಂತ ಇವು ವೇದಗಳನ್ನ ವ್ಯಾಸ ಮಹರ್ಷಿಗಳು ಏನ್ ಮಾಡಿದ್ರು ಅಂತಂದ್ರೆ ಎಷ್ಟೋ ಮುಮುಕ್ಷಿಗಳಿಗೆ, ಎಷ್ಟೋ ಅಭ್ಯಾಸಿಗಳಿಗೆ ಈ ಬ್ರಹ್ಮಜ್ಞಾನವನ್ನು ತಿಳಿಗೊಳ್ಳುವ ಬರ್ತಕ್ಕಂತ ಎಷ್ಟೋ ಜಿಜ್ಞಾಸಿಗಳಿಗೆ ಅನುಕೂಲವಾಗಲಿ ಅಂತ ತಿಳಿದುಕೊಂಡು ಎಷ್ಟೋ ಮಹರ್ಷಿಗಳನ್ನು ಒಳಗೊಂಡು ಇವು ಬಹುತಾಕಾರ ಹೊಂದಿರತಕ್ಕಂತ ಈ ಮಹಾವಾಕ್ಯಗಳನ್ನ ವಿಂಗಡಣೆ ಮಾಡಿದರು ಅಂತ ಹೇಳ್ಕೊತ ಬಂದ್ರು. ಇವು 5-6 ಸಾವಿರಗಳ ಶ್ಲೋಕಗಳನ್ನು ಹೊಂದಿಕೊಂಡಂತ ಈ ವೇದಗಳನ್ನ 4 ಭಾಗಗಳನ್ನಾಗಿ ಮಾಡಿದರು. ಆ 4 ಭಾಗಗಳನ್ನಾಗಿ ವಿಂಗಡಿಸಿದ್ರಂತ ಹೇಳಿ ಅವ್ರಿಗೆ ವೇದವ್ಯಾಸರು ಅಂತ ಹೇಳಿ ಹೆಸರು ಬತ್ತು ಅಂತ ಹೇಳಿದ್ರು. ಅದಕ್ಕಿಂತ ಪೂರ್ವದಲ್ಲಿ ವೇದಗಳೆಂದರೇನು ತಪ್ಪು ಹೇಳಿದ್ರು. ಏನು, ಈ ಕರ್ಮ, ಉಪಾಸನೆ, ಜ್ಞಾನಗಳನ್ನ ಹೇಳಿ ವೇದಗಳ ಕೊನೆ ಸಾರವೇ ಜೀವ ಬ್ರಹ್ಮರ ಐಕ್ಯತ್ವವನ್ನು ಬೋಧಿಸುವುದೇ ವೇದಾಂತ ಅಂತ ಹೇಳಿದ್ರು. ಮತ್ತೆ ಶಾಸ್ತ್ರ ಒಂದರೇನು, ಸುಮ್ಮನೆಲ್ಲ ನಮ್ಮ ಗಮನೆಯಲ್ಲಿಟ್ರೆ ಬಹಳ ಅನುಕೂಲ ಆಗ್ತದ ಅನ್ನತಕ್ಕಂಥ ಉದ್ದೇಶದಿಂದ ಅವ ಲಕ್ಷಣಗಳನ್ನ ನಾವೆಲ್ಲರೂ ಒಂದ್ ಸ್ವಲ್ಪ ಸ್ಮರಣೆಯಲ್ಲಿಟ್ಟುಕೊಳ್ಳ. ಶಾಸ್ತ್ರ ಅಂದ್ರೆ ಏನು, ಜನನ ಮರಣಗಳ ಶಾಸನವನ್ನು ವಿಧಿಸುವುದೇ ಶಾಸ್ತ್ರ. ವೇದಾಂತ ಏನ್ ಮಾಡ್ತದ, ನಮಗ ಜೀವ ಬ್ರಹ್ಮರ ಐಕ್ಯತ್ವವನ್ನೇ ಬೋಧಿಸುವುದು. ಅವನೇ ನೀನಿದ್ದೀಯಪ್ಪ, ನೀನೇ ಅವನಿದ್ದಿ ಎಂಬತಕ್ಕಂಥದ್ದನ್ನ ನಿಶ್ಚಯ ಮಾಡ್ತಕ್ಕಂಥದ್ದು. ಅದರಲ್ಲಿ 4 ಭಾಗಗಳನ್ನಾಗಿ ಮಾಡಿದರು. 1ನೇದ್ದು ಋಗ್ವೇದ, 2ನೇದ್ದು ಯಜುರ್ವೇದ, 3ನೇದ್ದು ಅಥರ್ವವೇದ, 4ನೇದ್ದು ಸಾಮವೇದ. ಋಗ್ವೇದದ ಮಹಾವಾಕ್ಯ ಯಾವುದು ಅಂತಂದ್ರೆ ಪ್ರಜ್ಞಾನಾಂ ಬ್ರಹ್ಮ. ಪ್ರಜ್ಞಾನಾಂ ಬ್ರಹ್ಮ ಇದರದ್ದು ಉಪನಿಷತ್ತು ಯಾವುದು? ಐತರಿಕೆ ಉಪನಿಷತ್ತು. ಇದು ಲಕ್ಷಣ ಪರವಾದ ವಾಕ್ಯ.
ಪ್ರಜ್ಞಾನಾಂ ಬ್ರಹ್ಮ ಅಂದ್ರೆ ಪ್ರಜ್ಞೆಯೇ ಬ್ರಹ್ಮ, ಸಾಕ್ಷಿಯೇ ಬ್ರಹ್ಮ ಎಂಬತಕ್ಕಂಥದ್ದು ನೀನು ನಿಶ್ಚಯ ಮಾಡ್ಕೋಬೇಕು. ಅದರ ಪೂರ್ವಕವಾಗಿ ಸತ್ಯ ಹರಿಶ್ಚಂದ್ರ ಮಹಾರಾಜರ ಅಪ್ಪರು ಬಹಳ ಚಂದ ತಿಳಿಸ್ಕೊಟ್ರು. ಹಂಗತ್ತಂದ್ರ ಸತ್ಯ ಹರಿಶ್ಚಂದ್ರ ಮಹಾರಾಜನು ಕನಸಿನಲ್ಲಿ ಕಂಡಂತೆ ಎಲ್ಲ ಸಕಲ ಐಶ್ವರ್ಯ ಬಾಧೆ ಆಗದಂತ ಈ ರಾಜ್ಯವನ್ನೇ ನೀರೆರೆದು ಕೊಟ್ಟಾಗ ಒಳ್ಳೆ ಜಾಗರಕ್ಕೆ ಬಂದ ಮೇಲೆ ಸಹ ಅದನ್ನೇ ಯಥಾವತ್ತವಾಗಿ ಪಾಲಿಸಿದ್ರು. ಯಾಕ? ನಾನು ತ್ರಿಕಾಲದಲ್ಲಿ ಅಬಾಧಿತನಾಗಿರುವನು, ನಾನು ತ್ರಿಕಾಲದಲ್ಲಿ ಇರುವನು, ಸರ್ವಕ್ಕೂ ಕಾರಣಕರ್ತವಾದಂತವನೇ ನಾನು. ಹಾಗಾಗಿ ಸ್ವಪ್ನದಲ್ಲಿ ಇದ್ದವನು ನಾನೇ, ಜಾಗರದಲ್ಲಿ ಇದ್ದವನು ನಾನೇ. ಹಾಗಾಗಿ ಜಾಗರದಲ್ಲಿಯೂ ಸಹ ಸಕಲ ರಾಜ್ಯವನ್ನ ವಿಶ್ವಾಮಿತ್ರ ರಾಜ್ಯರಿಗೆ ಹೆಂಗ ದಾರಿ ಎರೆದು ಕೊಟ್ರಲ್ಲ, ಅದು ಪ್ರಜ್ಞೆಯೇ ಬ್ರಹ್ಮ, ಯಾವಾಗಲೂ ನಾನು ಇರ್ತಕ್ಕಂಥವನು. ಹಾಗಾಗಿ ಎರಡನೇದ್ದು ಯಜುರ್ವೇದ. ಯಜುರ್ವೇದದ ಮಹಾವಾಕ್ಯವಾದಂತ ಅಹಂ ಬ್ರಹ್ಮಾಸ್ಮಿ. ಅದು ಅಹಂ ಬ್ರಹ್ಮಾಸ್ಮಿ ಏನ್ ಹೇಳ್ತದಂತಂದ್ರೆ ನಾನು ಬ್ರಹ್ಮನಿದ್ದೇನೆ. ಇದು ಬೃಹದಾರಣ್ಯಕ ಉಪನಿಷತ್ತು. ಇದು ಸಾಕ್ಷಾತ್ಕಾರ ಪರವಾದ ವಾಕ್ಯ. ಈ ಮಹಾಪರಮಾನುಭವ ಗ್ರಂಥವು ಬೃಹದಾರಣ್ಯಕ ಉಪನಿಷತ್ತವನ್ನು ಒಳಗೊಂಡು ನನ್ನ ನಿಜ ಸ್ವರೂಪದ ಸ್ವಸ್ವರೂಪದ ಸಾಕ್ಷಾತ್ಕಾರವನ್ನೇ ನಾವೆಲ್ಲರೂ ದಿನನಿತ್ಯ ಅಭ್ಯಾಸ ಮಾಡ್ತೀವಲ್ಲ, ಇದು ಬಹುದೊಡ್ಡ ಉಪನಿಷತ್ತು. ಇದು ಎಲ್ಲ ಉಪನಿಷತ್ತುಗಳಕ್ಕಿಂತ ಬಹುದೊಡ್ಡವಾದ ಈ ಉಪನಿಷತ್ತು. ಯಾಜ್ಞವಲ್ಕ್ಯ ಮುನಿಯು ತನ್ನ ಮಡದಿಯಾದ ಮೈತ್ರಾದೇವಿಗೆ ಸ್ವಸಾಕ್ಷಾತ್ಕಾರದ ಸ್ವರೂಪವನ್ನು ಮಾಡಿಕೊಟ್ಟಂತ ಈ ಪವಿತ್ರವಾದ ಈ ಪರಮಾನುಭವದ ಮಹಾಬೋಧಿ ಗ್ರಂಥವನ್ನು ಇದನ್ನು ಒಳಗೊಂಡಂತ ಇದು ಯಜುರ್ವೇದ. ಇದು ಮಹಾವಾಕ್ಯವಾದ ಅಹಂ ಬ್ರಹ್ಮಾಸ್ಮಿ. ಮೂರನೇದು ಅಥರ್ಣ ವೇದ. ಇಲ್ಲಿ ಅಥರ್ಣ ವೇದದಲ್ಲಿ ಮಹಾವಾಕ್ಯವಾದಂಥದ್ದು ಅಯಮ ಆತ್ಮ ಬ್ರಹ್ಮ, ಅಂದ್ರೆ ನೀನೇ ಬ್ರಹ್ಮನಿದ್ದಿ, ಆತ್ಮನೇ ಬ್ರಹ್ಮನಿದ್ದಾನೆ. ಇದು ಮಾಂಡವ್ಯ ಉಪನಿಷತ್ತಿನ ಮೇಲೆ ಬರ್ತಕ್ಕಂಥದ್ದು. ಇದು ಅನುಭವ ಪರವಾದ ವಾಕ್ಯ. ಈ ಅನುಭವವನ್ನು ಗಂಡನಿಗೆ ಮಡದಿಯು ಅನುಭವ ಮಾಡಿದಂತ ವಾಕ್ಯ ಯಾವದಂದ್ರ ಶಿಖಧ್ವಜನಿಗೆ ಭಗೀರಥ ಧ್ವಜನಿಗೆ ಶಿಖಧ್ವಜ ಅಂತ ಅವನ ಮಡದಿ ಏನ ಮಾಡಿದಳ ತಪ್ಪರು ಹೇಳಿದ್ರು. ಯಾಕಂತಂದ್ರ ಅವ ಎಲ್ಲವನ್ನು ತೊರೆದು ಅವ ಏನ್ ಮಾಡಿದ್ದ, ತಪಸ್ಸು ಮಾಡಿಕೊಂಡು ಎಲ್ಲ ಸಂಸಾರಾದಿಗಳನ್ನು ತೆಗೆದುಕೊಂಡು ಅಲ್ಲಿ ಗುಡ್ಡವನ್ನು ಸೇರಿ ಅಲ್ಲಿ ತನ್ನನ್ನು ತಾನು ತಿಳಿದುಕೊಳ್ಬೇಕಂತ ಹೇಳಿ ಅವ ಏನು ಆಚರಣೆ ಮಾಡಕತ್ತಿದ್ನಲ್ಲ, ಅವನನ್ನು ಭೇಟಿ ಆಲಕ ತನ್ನ ಮಡದಿ ಹೋದ ಸಮಯದಲ್ಲಿ ಅವ ಮತ್ತ ವಾಸನೆಗಳ ಮುಖಾಂತರ ಅವನ ಚಿತ್ತಿ ಎಲ್ಲಿತ್ತು ಅಂದ್ರೆ ಮತ್ತ ರಾಜ್ಯಭಾರದಲ್ಲೇ ಇತ್ತು. ಹಾಗಾಗಿ ಆ ಹೆಂಡತಿ ಏನ್ ಹೇಳಿದಳು, ಎಲ್ಲಿಯಾದ್ರೂ ನೀನು ಸ್ವಸ್ವರೂಪದ ಸಾಕ್ಷಾತ್ಕಾರ ಮಾಡ್ಕೊಳಕ್ ಬರ್ತದ. ಹೆಂಗತ್ತಂದ್ರ ಈ ಬಸವಾದಿ ಶರಣರೆಲ್ಲರೂ ಮಡದಿಗಳನ್ನ ಸಂಸಾರ ಮಾಡಿಕೊಂಡು ಸಂಸಾರದಲ್ಲೇ ಸದ್ಗತಿಯನ್ನ ಪಡೆದುಕೊಂಡ್ರತ್ ನಾವು ನೀವು ಕೇಳ್ಕೊತ ಬಂದಿವಿ. ಅದೇ ಪೂರ್ವಕವಾಗಿ ಅವನ ಮಡದಿ ಅವನನ್ನು ರಾಜ್ಯಕ್ಕೆ ಕರ್ಕೊಂಡು ಹೋದಳು ಎಂಬತಕ್ಕಂಥದ್ದನ್ನ ಅಲ್ಲಿ ಅಪ್ಪರು ಬಹಳ ಸ್ಪಷ್ಟತೆ ಒಳಗೆ ತಿಳಿಸ್ಕೊಟ್ರು. ಅದೇ ಪೂರ್ವಕವಾಗಿ ನಾಲ್ಕನೇ ವೇದವಾದಂತ ಸಾಮವೇದ. ಇದರ ಮಹಾವಾಕ್ಯ ತತ್ವಮಸಿ. ತತ್ ಅಂದ್ರೆ ಈಶ್ವರ, ತಮ್ ಅಂದ್ರೆ ಜೀವ, ಅಸಿ ಅಂದ್ರೆ ನೀನೇ ಅವನ ಅದಿ ಎಂಬತಕ್ಕಂಥದ್ದನ್ನ ನಿರ್ಣಯ ಮಾಡತಕ್ಕಂಥದ್ದು. ಇದು ಚಾಂದೋಗ್ಯ ಉಪನಿಷತ್ತು. ಇದು ಉಪದೇಶ ಪರವಾದ ವಾಕ್ಯ. ಇದನ್ನ ಉದ್ದಾಲಕ ಮುನಿಯು ತನ್ನ ಪುತ್ರನಾದ ಶ್ವೇತಕೇತನಿಗೆ 9 ಬಾರಿ ಬೋಧನೆ ಮಾಡಿದ್ರು ಎಂಬತಕ್ಕಂಥದ್ದನ್ನ ತಿಳಿಸ್ಕೊತ ಬಂದ್ರು. ಯಾಕಂತಂದ್ರ ಅದ್ರ ಪೂರ್ವಕವಾಗಿ ಅಪ್ಪರು ಹೇಳಿದ್ರು, ಆ ಶ್ವೇತಕೇತನಿಗೆ ಯಾರ ಬಲ್ಯನ ಅಭ್ಯಾಸ ಮಾಡ್ಲಕ್ಕ ಒಬ್ಬರು ಮಹರ್ಷಿ ಬಲಿ ಕಳಿಸಿದರು. ಅಭ್ಯಾಸ ಪೂರ್ಣ ಮಾಡಿಕೊಂಡು ಮನೆಗೆ ಬಂದಾಗ, ಯಾಕಪ್ಪ ಎಲ್ಲವೂ ನಿನಗೆ ಜ್ಞಾನ ಆಯ್ತು ಅಂದಾಗ, ಎಲ್ಲವನ್ನು ನಾನು ಬಲ್ಲೆ ಎಂಬತಕ್ಕಂಥ ವಿಚಾರವನ್ನು ಅವ ಹೇಳಿದಾಗ ಇವನು ಬಲಿನ ನಾನು ಅನ್ನೋದು ಹೋಗಿಲ್ಲ ಎಂಬತಕ್ಕಂಥದ್ದನ್ನು ತಿಳಿದುಕೊಂಡು ಉದ್ದಾಲಕ ಮುನಿಗಳು 9 ಬಾರಿ ಇದನ್ನು ಉಪದೇಶ ಮಾಡಿದ್ರು ಅಂತ ಹೇಳ್ಕೊತ ಬಂದ್ರು. ಇಲ್ಲಿ ಬಹಳ ಮುಖ್ಯವಾದಂಥದ್ದು ಸಾಮವೇದವನ್ನ ನಾವು ಅರ್ಥೈಸಿಕೊಂಡ್ರೆ ಈ ಎಲ್ಲವನ್ನು ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿಯುವುದು ಹೇಗೆ ಹಾಗೆ ಈ ಬ್ರಹ್ಮನನ್ನು ತಿಳಿದುಕೊಂಡ್ರೆ ಬ್ರಹ್ಮನೇ ನಾವು ಹೆಂಗ ಆಗ್ತೀವಿ. ಹಂಗ ಈ ಸಾಮವೇದವನ್ನ ನಾವು ಬಹಳ ಅರ್ಥೈಸಿಕೊಂಡ್ರ ಎಲ್ಲ ವೇದಗಳ ಸಾರವೇ ಸಾಮವೇದ ತಿಳ್ಕೊತ ಬಂದ್ರು. ಈ ಸಾಮವೇದದಲ್ಲಿ ಬಹಳ ಸಾಕಷ್ಟು ಅಪ್ಪರು ಈ ವೇದಾಂತ ಪಂಚೀಕರಣ ಹೇಳುವ ಸಮಯದಲ್ಲಿ ಹೇಳಿದರು. ಅಲ್ಲಿ ಏನ್ ಹೇಳಿದ್ರು, ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ. ಬಿಟ್ಟ ಲಕ್ಷಣದಲ್ಲಿ ಅಜೇತ ಲಕ್ಷಣದಲ್ಲಿ ಏನು ಗೊತ್ತು, ಅದಕ್ಕೊಂದು ದೃಷ್ಟಾಂತ ಕೊಟ್ರು. ಗಂಗಾಯಾಮ್ ಘೋಷಿತಿ ಪ್ರತಿವಸತಿ. ಗಂಗೆ ಪ್ರವಾಹದಲ್ಲಿ ಅಲ್ಲಿ ಹೇಗಿರ್ಲಕ್ ಸಾಧ್ಯ ಅದ ಗೋವುಗಳ ಹಟ್ಟಿ, ಅದು ಅಲ್ಲಿ ಸಂಪೂರ್ಣ ಅರ್ಥವನ್ನು ತ್ಯಾಗ ಮಾಡಿಕೊಂಡು ಗಂಗೆಯ ದಡದಲ್ಲಿ ಎತ್ತೇಳ ಗ್ರಹಣ ಮಾಡಿಕೊಂಡಾಗ ಅವಾಗ ಆ ವಾಕ್ಯ
ಪ್ರತಿಬಂಧಕ ಆಗ್ತದ. ಇಲ್ಲಿಕಂದ್ರ ಆ ವಾಕ್ಯ ಅಸಂಬದ್ಧ ಆಗ್ತದ ತಿಳ್ಕೊತ ಮೂರು. ಇನ್ನ ಬಿಡದ ಲಕ್ಷಣ ಸೋಣೋದಾವತಿ, ಕೆಂಪು ಕುದುರೆ, ಇದು ಕೆಂಪು ಹ್ಯಾಂಗ್ ಓಡ್ತದ ಅಲ್ಲಿ ನಾವು ಒಂದು ಅರ್ಥವನ್ನ ಗ್ರಹಣ ಮಾಡ್ಬೇಕು. ಅಲ್ಲಿ ಕುದುರೆ ಅಂತೇಳಿ ನಾವು ಜಡ ಅಂತೂ ಓಡ್ಲಕ್ ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ಅಲ್ಲಿ ನಿತ್ಯವಾದದನ್ನ ನಾವು ಹಾಕೊಂಡಿವತ್ತಂದ್ರ ಕುದುರೆ ಅಂತೇಳಿ ಹಾಕೊಂಡಿವತ್ತಂದಾಗ ಅಲ್ಲಿ ಏನಾಗ್ತದ, ಕೆಂಪು ಕುದುರೆ ಓಡುತ್ತದೆ, ಆ ಅರ್ಥ ಕರೆಕ್ಟ್ ಆಗ್ತದೆ ಎಂಬತಕ್ಕಂಥದ್ದನ್ನ ಗ್ರಹಣವಾಗತಕ್ಕಂಥ ವಾಕ್ಯವನ್ನ ಅಲ್ಲಿ ಅಪ್ಪರು ಹೇಳ್ಕೊತ ಬಂದ್ರು. ಇನ್ನು ಬಿಟ್ಟು ಬಿಡದ ಲಕ್ಷಣದಲ್ಲಿ ಅದಕ್ಕೊಂದು ದೃಷ್ಟಾಂತ ಕೊಟ್ರು. ಸೋಹಂ ದೇವದತ್ತ, ಅಲ್ಲಿ ಕಾಶಿರಾಜನ ಒಂದು ದೃಷ್ಟಾಂತ, ಅದು ದೊಡ್ಡದ, ಅದನ್ನು ಬಹಳ ಸವಿಸ್ತಾರವಾಗಿ ಸಾಕಷ್ಟು ಬಾರಿ ಹೇಳ್ಯಾರ. ಆ ದೇಶ, ಆ ಕಾಲ, ಆ ಸಾಮಗ್ರಿ, ಆ ಕಾರ್ಯ, ಆ ಧರ್ಮಗಳು, ಈ ದೇಶ, ಈ ಕಾಲ, ಈ ಸಾಮಗ್ರಿ, ಈ ಕಾರ್ಯ, ಈ ಧರ್ಮಗಳನ್ನು ಎರಡೂ ವಾಚ್ಯಾರ್ಥಗಳನ್ನು ಬಿಟ್ಟು ಎರಡಕ್ಕೆ ಕಾರಣವಾದಂತ ಆ ಪುರುಷನನ್ನ ನಾವು ಗ್ರಹಣ ಮಾಡಿಕೊಂಡಾಗ ಅವನೇ ನೀನಿದ್ದಿ ಎಂಬತಕ್ಕಂಥದ್ದು ನಿನಗ ನಿರ್ಣಯ ಆಗ್ತದೆ ಎಂಬತಕ್ಕಂಥದ್ದನ್ನ ಅದನ್ನ ನೀವು ಬಹಳ ನಾವೆಲ್ಲ ಶರಣು ಬಂಧುಗಳು ಅರ್ಥೈಸ್ಕೊಳ್ಬೇಕಾಗ್ತದ. ಅದಕ್ಕಾಗಿ ಇವು ಮೂರು ಶಾಸ್ತ್ರಕ್ಕೆ ನಾವು ಬರ್ಬೇಕಾದ್ರೆ ಇವು ಮೂರು ವಿಷಯಗಳನ್ನ ಬಹಳ ನಾವು ತಿಳ್ಕೊಳ್ಬೇಕಾಗ್ತದ. ಹೆಂಗ್ ಹೇಳಿದ್ರು ಅಂತಂದ್ರ ಬೇರೆ ಬೇರೆ ಅಪ್ಪರೊಂದು ನಿಜಗುಣ ಅಪ್ಪರು ಹೇಳಿದ್ರು, ಸುಖ ತೋರದೆಯ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಇಲ್ಲದವಂಗೆ ಅಂತ ಹೇಳಿ ಅಪ್ಪರೊಂದು ಆ ನುಡಿ ಒಳಗೆ ಏನ್ ಹೇಳಿದ್ರು ಅಂತಂದ್ರ, ಮೊದಲ ಒಂದನೇದ್ದು ನೀನು ಯಾರು ಎಂಬುದನ್ನು ತಿಳ್ಕೋಬೇಕು, ಎರಡನೇದ್ದು ತತ್ವಮಶಾದಿ ಮಹಾವಾಕ್ಯಗಳನ್ನ ಅರ್ಥೈಸಿಕೊಳ್ಬೇಕು, ಮೂರನೇದ್ದು ನೀನು ಅಣಿಮಾಣಿ ಸಿದ್ಧಿಗಳು ಎಷ್ಟೇ ಬಲಿಷ್ಠವಾಗಿದ್ದರೂ ಅವೆಲ್ಲವೂ ಕ್ಷಣ ಮಾತ್ರ. ನೀನು ನಾನು ಶಂಭುಲಿಂಗನಿದ್ದೇನೆ ಎಂಬತಕ್ಕಂಥದ್ದು, ನಾನೇ ಬ್ರಹ್ಮನಿದ್ದೇನೆ ಎಂಬತಕ್ಕಂಥದ್ದನ್ನು ನೀನು ದೃಢ ಮಾಡಿಕೊಂಡಿದ್ದೆ. ಆದರೆ ಅದೇ ನೀನು ಎಂಬತಕ್ಕಂಥದ್ದನ್ನ ಬಹಳ ಸ್ಪಷ್ಟತೆ ಒಳಗ ಈ ಶಾಸ್ತ್ರಕ್ಕೆ ನಾವು ಮೂರು ವಿಷಯಗಳನ್ನ ಸದಾ ಸ್ಮರಣೆಯಲ್ಲಿ ಇಟ್ಟುಕೊಂಡು ನಾವು ಸ್ಮರಣೆ ಮಾಡ್ಕೋತಿದ್ರ ನಿಜ ನಾನೇ ಬ್ರಹ್ಮನಿದ್ದೇನೆ ಎಂಬತಕ್ಕಂಥದ್ದು ಬಹಳ ಸ್ಪಷ್ಟತೆ ಒಳಗಾಗ್ತದ. ಅದರ ಪೂರ್ವಕವಾಗಿ ನಾ ಹೆಂಗದೀನಿ, ನಾನು ಪರಿಪೂರ್ಣ ಅದೀನಿ, ನಾನು ಅಂತ್ಯವಿಲ್ಲದವ ಅದೀನಿ. ಯಾಕಂದ್ರೆ ದೇಶ, ಕಾಲು, ವಸ್ತು ಪ್ರತಿಯೊಂದರಲ್ಲಿಯೂ ನಾನೇ ಇದ್ದೀನಿ. ಹಿಂಗಾಗಿ ಒಂದು ಪ್ರಮಾಣ ಅಂದ್ರೆ ಅಳತೆ, ಒಂದು ಅಳತೆಯಿಂದ ನನ್ನನ್ನು ಅಳಿಲಕ್ಕೆ ಬರ್ತದಂದ್ರ ಸಾಧ್ಯವಿಲ್ಲ. ಅವು 6 ಪ್ರಮಾಣಗಳಿಂದ ನನ್ನನ್ನ ಗುರುತಿಸ್ಲಕ್ ಬರ್ತದಂದ್ರ ಸಾಧ್ಯವಿಲ್ಲ. ಯಾಕಂದ್ರ ಅವು 6 ಪ್ರಮಾಣಗಳು ವಿಷಯಗಳಾಗಿದ್ದು ದೃಶ್ಯಗಳಾಗ್ತಾವು, ಅದೃಶ್ಯಗಳಾಗಿದ್ದು ಅವೆಲ್ಲ ದ್ವೈತ ಆಗ್ತಾವು, ಅದೃಶ್ಯಗಳಾಗಿದ್ದೆಲ್ಲವು ಮಿಥ್ಯೆ ಆಗ್ತಾವು. ಆ ದೃಶ್ಯಾದಿಗಳನ್ನ ನಾನು ನೋಡುವವನು, ನಾನು ದೃಕ್ ಸ್ವರೂಪನಿದ್ದೇನೆ ಎಂಬತಕ್ಕಂಥದ್ದನ್ನ ನಾನು ನಿರ್ಧಾರ ಮಾಡ್ಕೋಬೇಕು. ಯಾಕಂತಂದ್ರ ಒಂದು ಶಬ್ದ ಪ್ರಮಾಣದಿಂದ ನನಗೆ ಅಳಿಲಕ್ಕೆ ಬರ್ತದಂದ್ರ ನಾನು ಮಾತು ಮನಗಳಿಗೆ ಹತ್ತತ್ತ ಇದೀನಿ. ಯಾವ ಶಬ್ದ ಪ್ರಮಾಣಗಳಿಂದಲೂ ನನ್ನನ್ನ ಅಳಿಲಕ್ಕೆ ಬರುದಿಲ್ಲ. ಯಾಕಂತಂದ್ರ ಅದ್ರಾಗೆ ಒಬ್ಬನೇ ಜೀವ 3 ತರ ಆಗ್ಯಾನಂತ ಹೇಳಿದ್ರು. ಅದೇ ಜೀವಾತ್ಮ, ಅಂತರಾತ್ಮ, ಪರಮಾತ್ಮ. ಇಷ್ಟೇ ತಿಳ್ಕೊಳ್ಳೋದು ನಾವು. ಜೀವಾತ್ಮನ ಯಾವಾಗ ಅದೀವಿ, ಅವಿದ್ಯೆ ಉಪಾಧಿಗಳೊಂದಿಗೆ ಕೂಡಿದಾಗ ನಾವು ಜೀವಾತ್ಮನಾಗಿವಿ. ಈ ವಿವೇಕದಿಂದ, ಸತ್ಪುರುಷರ ಮಹಾಸಂಘದಿಂದ, ಇಂಥ ಸತ್ಸಂಗದಿಂದ ನನ್ನನ್ನು ನಾನು ಅರಿಲಕತ್ತೀನಿ ಅನ್ನೋದೇ ಅಂತರಾತ್ಮವಾಗಿವಿ. ಇವೆಲ್ಲವನ್ನು ತಿಳಿದ ಮೇಲೆ ನನ್ನ ಸಹಜ ಸ್ಥಿತಿಯಲ್ಲಿ ನಾನು ಇರುವುದೇ ಪರಮಾತ್ಮ, ಅವನೇ ನಾನು ಇದ್ದೀನಿ ಎಂಬತಕ್ಕಂಥದ್ದು ನಿಶ್ಚಯ ಜ್ಞಾನ ಮಾಡಿಕೊಳ್ಳುವುದೇ ಏನಿದು ಪರಮಾತ್ಮ. ಪೂರ್ವಕವಾಗಿ ಪ್ರಮಾರ್ತು, ಪ್ರಮಾಣ, ಪ್ರಮೇಯ. ಪ್ರಮಾರ್ತು ಅಂದ್ರೆ ಏನ್ರಿ? ಅಂತಃಕರಣಗಳಲ್ಲಿ ಬಿದ್ದಂತ ಆ ಪ್ರತಿಬಿಂಬವೇ ಅದು ಜೀವ, ಚಿದಾಭಾಸ. ಅವನೇ ಅಂತಃಕರಣಗಳನ್ನು ಒಳಗೊಂಡು ವ್ಯವಹಾರ ಮಾಡ್ತಕ್ಕಂಥವನೇ ಪರಮಾರ್ತು, ಚಿದಾಭಾಸ, ಜೀವ ಅವನೇ. ಪ್ರಮಾಣ ಅಂದ್ರೇನು? ಈಗ ಇಂದ್ರಿಯ ದ್ವಾರಗಳಿಂದ ವೃತ್ತಿಯನ್ನ ನಾವು ಹೋಗ್ತೀವಲ್ಲ, ಪ್ರತಿಯೊಂದನ್ನು ನಾವು ವೀಕ್ಷಿಸಬೇಕಾದ್ರೆ ಕಣ್ಣಿನ ದ್ವಾರಗಳ ಮುಖಾಂತರ ಅಂತಃಕರಣಗಳು ಒಳಗೊಂಡಂತ ಹೋದಂತ ಆ ವೃತ್ತಿ ದ್ವಾರವೇ ಪ್ರಮಾಣ. ಆ ವೃತ್ತಿ ದ್ವಾರದಿಂದ ಹೋದಂತ ವೃತ್ತಿಯು ನನಗ ಅಲ್ಲಿ ಹೋದಂತ ಘಟಪಟಾದಿಗಳ ವಿಷಯಗಳಾಗಲಿ ಯಾವುದೇ ಅಲ್ಲಿ ಇದ್ದದ್ದನ್ನ ನನಗ್ ಕಂಡ್ರ ಅಲ್ಲಿ ಏನು ಭಂಗವಾಗುದಿಲ್ಲ. ಇದ್ದದ್ದನ್ನು ಬಿಟ್ಟು ಇಲ್ಲಾರ್ದನ್ನು ನನಗೇನ ತೋರಿಸ್ತದಲ್ಲ, ಅದು ಅಂತಃಕರಣಗಳು ಒಳಗೊಂಡಂತ ವೃತ್ತಿ ಆಗ್ತದ. ಈ ಪ್ರಮೇಯ ಅಂದ್ರ ನಾನೇ ಬ್ರಹ್ಮನಿದ್ದೇನೆ ಎಂಬತಕ್ಕಂತ ಸಿದ್ಧಾಂತವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಇಲ್ಲಿ ಅಪ್ಪರು ಬಹಳ ಸವಿಸ್ತಾರವಾಗಿ ತೋರಿಸಿದ್ರು. ಯಾಕಂತಂದ್ರ ನಾನು ಏನ್ ಗಟ್ಟಿ ಹಿಡ್ಕೊಳ್ಳೋದು ಅಂದ್ರೆ, ನಾವು ಸ್ವಯಂ ಪ್ರಕಾಶನೇ ಇದ್ದೇನೆ. ನನ್ನನ್ನು ಅರಿಲಕ್ಕ ಮತ್ತೊಂದು ಪರಪ್ರಕಾಶ ನನಗೆ ಬೇಕಾಗಿಲ್ಲ. ಯಾಕಂತಂದ್ರ ಇವೆಲ್ಲವೂ ದೇಹಾದಿಗಳನ್ನ ಒಳಗೊಂಡಂತ ಇಂದ್ರಿಯಾದಿಗಳಿರಬೇಕು.
ಕೋಶಗಳಾಗಿರಬೇಕು. ಇವೆಲ್ಲವೂ ಸೂರ್ಯ ಚಂದ್ರರು ಸಹ ಏನದಾರ ಇವೆಲ್ಲರೂ ಪರಪ್ರಕಾಶನೇ ಅದಾರ. ನಾನು ಸ್ವಯಂ ಪ್ರಕಾಶನೇ ಇದೀನಿ. ಸ್ವಯಂ ಪ್ರಕಾಶದ ಲಕ್ಷಣ ಸುಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳುದು. ನನ್ನ ಪ್ರಕಾಶದಲ್ಲಿ ಮತ್ತೊಂದನ್ನು ಅಪೇಕ್ಷಿಸದೆ ಸರ್ವವನ್ನು ಪ್ರಕಾಶಿಸುವನು ಮತ್ತು ನನ್ನನ್ನು ನಾನು ಸ್ವತಃ ಪ್ರಕಾಶಿಸಿಕೊಳ್ಳುವನೇ ಸ್ವಯಂ ಪ್ರಕಾಶ. ಯಾಕಂತಂದ್ರ ನಾ ಪರಪ್ರಕಾಶ ಅಲ್ಲ. ಅದಕ್ಕಾಗಿ ಎಷ್ಟು ಚಂದ ಉದಾಹರಣೆ ಕೊಟ್ರು. ಸೂರ್ಯನನ್ನ ಅವನು ಬೆಳಕಿನಿಂದಲೇ ನೋಡಿದ್ದು ಹೊರತು ಮತ್ತೊಂದು ದಿವಿಟಿಗೆ ಅವಶ್ಯವಿಲ್ಲ. ಅದಕ್ಕಾಗಿ ನನ್ನ ಸ್ವರೂಪ ಸಾಕ್ಷಾತ್ಕಾರ ನಾನು ಸ್ವತಃ ಸ್ವಯಂಭೂ ಅದೀನಿ. ಮತ್ತೊಂದು ಪ್ರಮಾಣಗಳು ನನಗೆ ಬೇಕಾಗಿಲ್ಲ. ಯಾಕಂತಂದ್ರ ಆ ಕಪ್ಪಿ ಜೊಂಡದ್ ಎಷ್ಟು ಚಂದ ಕೊಟ್ರು. ನೀರಿನಲ್ಲೇ ಇದ್ದು ನೀರಿನಲ್ಲೇ ಹುಟ್ಟಿ ನೀರನ್ನೇ ಕಾಣಲಾರಂಗ ಮಾಡ್ಯದ. ಆದ್ರ ಅದನ್ನ ಬರೀ ಕಪ್ಪಿ ಜೊಂಡ ತೆಗೆದು ಹೋಗಿದ್ ಅಟ್ಟೆ ಕೆಲಸ ನಮ್ದು ದಂಡಿಗೆ. ಆ ನೀರ್ ಏನ್ರಿ ತಂದು ಹಾಕ್ತಿವ್ ಅದು ಯಾವಾಗ್ಲೂ ಸದಾ ಇದ್ದಿದ್ದೆ. ಕಪ್ಪಿ ಜೊಂಡವನ್ನು ಸೊರ್ಸುದು ಅಟ್ಟೆ ಪ್ರಮಾಣ ಅದಕ್ಕ. ಈ ಏನ ಸತ್ಸಂಗ ನಾವು ಇವೆಲ್ಲ ಶಬ್ದಾದಿಗಳು ಇವೇನದಾವಲ್ಲ ಮಾರ್ಗ ತೋರಿಸ್ತಕ್ಕಂಥವು. ಕೀಲಿ ಹಿಂಗ ಹಾಕೊಂಡ್ರೆ ಹಿಂಗ್ ಎಡಕ್ ಬೀಳ್ತದಪ್ಪ, ಬಲಕ್ ಹಾಕೊಂಡ್ರೆ ತೆರಿತದ ಅನ್ನತಕ್ಕಂಥದ್ದನ್ನು ತೋರಿಸುದು ಅಷ್ಟೇ. ಕೀಲಲ್ಲಿ ಇರುದೇ. ಹಾಗಾಗಿ ಎಲ್ಲವೂ ಶಕ್ತಿ ಪ್ರಮಾಣಗಳಿಂದ ನನ್ನನ್ನು ನನಗ ತೋರ್ಸ್ಲಕ್ ಬರ್ತಂದ್ರೆ ಯಾವೂ ಸಾಧ್ಯವಿಲ್ಲ. ಅದು ಏಕರಸವಾದಂಥದ್ದು. ಅದು ಏಕಮೇವ ಅದ್ವಿತೀಯ ಬ್ರಹ್ಮ ಎಂಬತಕ್ಕಂಥದ್ದನ್ನ ನಾವು ನಿಶ್ಚಯ ಮಾಡಿಕೊಂಡ್ರ ಇದೇ ಜನ್ಮದಲ್ಲಿ ಇಂಥ ಸತ್ಪುರುಷರ ಸಂಘ ನಮಗ್ ದೊರೆತದ ಅಂತಂದ್ರ ನಾವೆಲ್ಲರೂ ಪುಣ್ಯವಂತರು ಎಂಬತಕ್ಕಂಥ ಒಂದೆರಡು ನುಡಿಗಳನ್ನ ಶ್ರೀಗಳ ಚರಣಕ್ಕೆ ಸಮರ್ಪಿಸಿ ಎಲ್ಲಾ ಶರಣು ತಂದೆ ತಾಯಿಗಳಿಗೆ ಶರಣಾರ್ಥಿ. ಓಂ ನಮಃ ಶಿವಾರಿ. ಶರಣ